ಎಂದು ಶುಕ್ರವಾರ 28/8/2026 ನೂಲು ಹುಣ್ಣಿಮೆ ಮತ್ತು ರಾಖಿ ಹಬ್ಬ. ಈ ರಾಖಿ ಹಬ್ಬ ಅನ್ನೋದು ಒಬ್ಬ ಹುಡುಗ ತನ್ನ ಅಕ್ಕ ತಂಗಿಯರಿಗೆ ಕೊಡುವಂಥ ರಕ್ಷೆ. ಈ ರಾಖಿಯನ್ನು ಕಟ್ಟಿಸಿಕೊಳ್ಳಕ್ಕ ಮತ್ತು ಕಟ್ಟಕ್ಕ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನನಗೆಲ್ಲ ಬಿಡಿ. ಸ್ನೇಹಿತರೆ, ಇತ್ತೀಚೆಗೆ ಈ ಸ್ವಾರ್ಥ ಪ್ರಪಂಚದ ಸಮಾಜದಲ್ಲಿ ಹೆಣ್ಣು ಮಕ್ಕಳ ತವರಿನ ಆಸ್ತಿಯನ್ನು ಪಾಲು ಮಾಡಿಕೊಳ್ಳುವಾಗ ಅಣ್ಣ ತಮ್ಮಂದಿರಿಗೂ ಮತ್ತು ಅಕ್ಕ ತಂಗಿಯರಿಗೂ ವೈಮನಸ್ಸಾಗಿ ಒಬ್ರಿಗೆ ಹೆಚ್ಚು ಬಂತು ಕಡಿಮೆ ಬಂತು ಅಂತೇಳಿ ಒಬ್ರಿಗೊಬ್ಬರು ದೂರ ಆಗಿಬಿಟ್ಟಿದ್ದಾರೆ. ಎಲ್ಲರ ಮನೆಯಲ್ಲ, ಕೆಲವೊಬ್ಬರ ಮನೆಯಲ್ಲಿ. ಆ ಕೆಲವೊಬ್ಬರ ಮನೆಯಲ್ಲಿ ಅಣ್ಣ ತಮ್ಮಂದರು ಬೇಜಾರಾಗಿ ಇವತ್ತಿನ ದಿವಸ ನಾವು ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ಇದ್ದರೆ ನಾವು ಆ ರಾಖಿಯನ್ನು ಕಟ್ಸಿಕೊಳ್ತಿದ್ವಿ, ನಾವು ಯಾರು ಕೂಡ ಕಟ್ಸ್ಕೋಬೇಕಂತೇಳಿ ಆಲೋಚನೆ ಮಾಡಿ ಬೇಜಾರಾಗಿದ್ದಾರೆ. ನೀವು ಬೇಜಾರಾಗಬೇಡ್ರಿ. ನೀವು ಎಲ್ಲಿರ್ತೀರಿ ನೋಡ್ರಿ, ಅದೇ ಓಣಿಯಲ್ಲಿ ಬೇರೆ ಹೆಣ್ಣು ಮಕ್ಕಳ ಸಂಗಡ ರಾಖಿಯನ್ನು ಕಟ್ಟಿಸಿಕೊಳ್ಳ್ರಿ. ಆ ಹೆಣ್ಣು ಮಕ್ಕಳನ್ನೇ ನಿಮ್ಮ ಅಕ್ಕ ತಂಗಿಯರ ರೂಪದಂತೆ ಭಾವಿಸಿಕೊಳ್ಳಿ. ಆಗ ಗಂಡನ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಒಡಹುಟ್ಟಿದ ಅಕ್ಕ ತಂಗಿಯರು ಕೂಡ ನೆಮ್ಮದಿಯಿಂದ ಇರ್ತಾರೆ, ನೀವು ಕೂಡ ನೆಮ್ಮದಿಯಿಂದ ಇರ್ತೀರ. ಅದಕ್ಕೆ ಈ ತಾಯಿ ಸತ್ತ ಮೇಲೆ ಎರಡನೇ ತಾಯಿ ಅಂತ ಕರೆಸಿಕೊಳ್ತಕ್ಕಂಥ ಅಕ್ಕ ತಂಗಿಯರ ಜೊತೆ ನಾವು ಸಾಯೋ ತನಕ ಪ್ರೀತಿಯಿಂದ ಇರಬೇಕಾದ್ರೆ ಮಾಡ್ಕೊಂಬಂದಿರಬೇಕು. ಅದೆಲ್ಲ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಈ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ